ನಮಸ್ತೆ ಎಲ್ರಿಗೂ. ನಾನಿವತ್ತು ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇರೋವಂಥ ವಿಡಿಯೋ ನಮ್ಮನೇಲಿ ಎರಡನೇ ಬಾರಿಗೆ ಎಷ್ಟೊಂದು ಮಗ್ಗಿಬಿಟ್ಟಿದೆ ಅಂದರೆ ತುಂಬಾ ಹೂ ಬಿಡ್ತಿದೆ. ಇದಕ್ಕೆ ಕಾರಣ ನಾನು ಕೊಡೋವಂಥ ಫರ್ಟಿಲೈಸರು. ಅದು ಯಾವುದು ಅಂತ ಅಂದರೆ ಬನಾನಾ ಫರ್ಟಿಲೈಸರ್ ಕೊಡ್ತೀನಿ. ಅದನ್ನು ನಾನು ಯಾವ ಥರ ಮಾಡಿ ಗಿಡಗಳು ಕೊಡ್ತೀನಿ ಅಂತ ನಾನು ನಿಮ್ಮ ಜೊತೆಲಿ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು 3ರಿಂದ 4 ಬಾಳೆಹಣ್ಣನ್ನು ನಾವು ರುಬ್ಕೊಳ್ಳೋಣ. ಹಣ್ಣಾಗಿರೋವಂಥ ಬಾಳೆಹಣ್ಣು. ಅದಕ್ಕೆ ಸ್ವಲ್ಪ ಹುಳಿ ಮೊಸರು ಅಥವಾ ಹುಳಿ ಮಜ್ಜಿಗೆ ಯಾವುದಿರುತ್ತೋ ಅದನ್ನು ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕಬೇಕು. ಬೆಲ್ಲ ಹಾಕಿದ ನಂತರ ಅದು ಸ್ವಲ್ಪ ಎಲ್ಲ ಕರಗೋ ತನಕ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಅದನ್ನು ಓವರ್ ನೈಟ್ ಹಾಗೇ ಇಡಬೇಕು. ಒಂದು ನೈಟು ಪೂರ್ತಿ ಇಟ್ಟರೆ ಈ ಥರ ಆಗುತ್ತೆ. ಇದು ಇಡ್ಲಿ ಹಿಟ್ಟಿನ ಥರ ಮೇಲ್ಗಡೆ ಆಗಿರ್ತದೆ. ಅದನ್ನು ನಾವು ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಜಗ್ಗು ನೀರಿಗೆ 2 ಸ್ಪೂನು ಈ ಫರ್ಟಿಲೈಸರ್ ಲಿಕ್ವಿಡ್ ಹಾಕ್ಕೊಂಡು ಗಿಡಗಳಿಗೆ, ಮಲ್ಲಿಗೆ ಗಿಡಗಳಿಗೆ ಅಥವಾ ಬೇರೆ ಯಾವುದೇ ಥರದ ಗಿಡಕ್ಕಾದರೂ ಕೊಡ್ಬೋದು. ಮಲ್ಲಿಗೆ ಗಿಡ ಅಂತಲೇ ಅಲ್ಲ, ನಾನು ಸ್ವಲ್ಪ ಮಲ್ಲಿಗೆ ಗಿಡಕ್ಕೆ ಜಾಸ್ತಿ ಕೊಡ್ತೀನಿ. ನೋಡಿ, ನಾನು ಕೊಟ್ಟಾದಮೇಲೆ ಆ ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟಾದಮೇಲೆ ಈ ಥರ ಮೊಗ್ಗುಗಳು ಈ ಥರ ಶುರುವಾಯಿತು. ಮತ್ತು ತುಂಬ ಚೆನ್ನಾಗಿ ಚಿಗುರು ಬಂದು ಒಳ್ಳೆ ಗಿಡ ಫಲವತ್ತವಾಗಿ ಗಿಡವಾಗಿ ಬೆಳೆಯುತ್ತೆ. ತುಂಬ ಚೆನ್ನಾಗಿ ಗಿಡಗಳು ಬರ್ತವೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಮ ಮನೇಲೂ ಈ ಥರ ಮೊಗ್ಗುಗಳು ಬರ್ಬೋದು. ನಾನಂತೂ ಜಾಸ್ತಿ ಇದನ್ನೇ ಫರ್ಟಿಲೈಸರು, ಮಲ್ಲಿಗೆ ಗಿಡಕ್ಕೆ ನಾನು ಪೂರ್ತಿ ಇದನ್ನೇ ಕೊಡೋದು. ಇದರಿಂದ ನಮ್ಮ ಮನೇಲಿ ಹೂವು ಯಾವಾಗಲೂ ಇರುತ್ತೆ. ನೀವು ಈ ಥರ ಒಂದು ಸಾರಿ ಟ್ರೈ ಮಾಡಿ. ನಿಮ್ಮ ಮನೇಲಿ ಫ್ರೆಂಡ್ಸು ನಿಮ್ಮ ಮನೇಲಿ ಈ ಥರ ಬೆಳೀರಿ. ನಿಮ್ಮ ಮನೇಲೂ ಇದೇ ಥರ ಹೂವು ಬೆಳೆಯೋದಕ್ಕೆ ಪ್ರಯತ್ನ ಪಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ.